2 ರೋಲ್ ವೈರ್ ಬ್ಯಾಸ್ಕೆಟ್ ಕೈಪಿಡಿ ಹಾಕೋದು ಹೇಗೆ ಅಂತ ನೋಡೋಣ. ಒಳಗಡೆ ಸೇರಿಸೋಕ್ಕೆ ನಮಗೆ 4 ವೈರ್ ಬೇಕು. ಅದು ನಾನು ಇವಾಗ 3.5 ಅಡಿ ತಗೋತೀನಿ. ನೋಡಿ, 1 2 3 3.5 ಅಡಿ ತೊಗೊಂಡಿದ್ದೀನಿ. 4 ವೈರ್ ಬೇಕು. ಅದಕ್ಕೆ ಇದನ್ನೇ ಸಮ ಇಟ್ಕೊಂಡು ನಾನೀಗ ಒಳಗಡೆ ಸೇರಿಸೋದಕ್ಕೆ 4 ವೈರ್ ಗ್ರೀನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಹಾಕೋದಕ್ಕೆ 2 ವೈರ್ ಬೇಕು. ನಾನಿಲ್ಲಿ ಪರ್ಪಲ್ ಒಂದು ಗ್ರೀನ್ ಒಂದು ತಗೋತೀನಿ. 2 ವೈರ್ನು 7.5 ಅಡಿ ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಒಂದು ಕೈಪಿಡಿ ಹಾಕಿದ್ದೀನಿ. ಬನ್ನಿ ಇವಾಗ ನಿಮ್ಗೆ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಈಗ ಈ ಸೆಂಟ್ರಲ್ ಇದೆಯಲ್ಲ, ಸೆಂಟ್ರಲ್ ನನಗೆ ಗ್ರೀನ್ ಕಲರ್ ಇದೆ. ಆ ಗ್ರೀನ್ ಕಲರಲ್ಲಿ ಈ 5 ಲೈನಲ್ಲಿ ಸೆಂಟ್ರಲ್ ಲೈನ್ ಇದೆಯಲ್ಲ, ಆ ಲೈನ್ಗೆ 1 2 3 4 5 5ನೇ ನಾಟ್ ಕೆಳಗಡೆ ಕ್ರಾಸಾಗಿ ಹಾಕ್ಕೋಬೇಕು ವಯರ್ನ. ಇಲ್ಲಿ ನೈಸಾಗಿರೋದು ಒಳಗಡೆ ಬರಬೇಕು. ಈ ಒಳಗೋಗಿರೋ ರೀತಿ ಇರೋದು ಹೊರಗಡೆ ಬರಬೇಕು. ನೋಡಿ, 1 2 3 4 5 5ನೇ ನಾಟ್ ಒಳಗೆ ಹೀಗೆ ಹಾಕಿ ಕ್ರಾಸಿಗೆ ತಗೊಂಡು ಕರೆಕ್ಟಾಗಿದೆಯಾ ಅಳತೆ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಇನ್ನೂ 2 ವೈರ್ ತಗೊಂಡು ಈ ಕಡೆಯಿಂದ ಕ್ರಾಸ್ ಆಗಿ ಹಾಕ್ಕೋಬೇಕು. ಇದನ್ನು ಸಮ ಇದೆಯಾ ಅಂತ ನೋಡ್ಕೊಳ್ಳಿ. ಸಮ ಇದೆ. ಇವಾಗ ಟೈಟಾಗಿ ಇಟ್ಕೊಂಡು ಇಲ್ಲಿ ಗ್ರೀನ್ ಕಲರ್ ಮತ್ತು ಪರ್ಪಲ್ ಕಲರ್ 2 ವೈರ್ನ ಈ ಕೆಳಗಡೆ ಇದೆಯಲ್ಲ, ಕೆಳಗಡೆ ಹಾಕಿರೋ ವೈರಿಗೆ ಹಾಕಬೇಕು. ಇಲ್ಲಿ ಹೇಗೆ ಹಾಕಬೇಕು ಅಂದರೆ, ಈ ಒಳಗಡೆ ಹೋಗಿರೋ ವೈರು ಒಳಗಿರಬೇಕು, ನೈಸಾಗಿರೋದು ಹೊರಗಡೆ ಇರಬೇಕು. ಇಲ್ಲಿ ಆ 5ನೇ ನಾಟ್ ಕೆಳಗಡೆ ಬರೋವಾಗ ಹಾಕಿ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು 2 ವೈರ್ ಸಮ ಇದೆ ಅಂತ ನೋಡ್ಕೊಳ್ಳಿ. ಸಮ ಇದೆ. ಈಗ ಒಳಗಡೆ ಜಾಯಿನ್ ಮಾಡಿದ್ವಲ್ಲ, ಆ ವೈರ್ನ ಟೈಟಾಗಿ ಇಟ್ಕೊಂಡು ಪರ್ಪಲ್ ಕಲರ್ ವೈರ್ನ ಈ ಥರ ಇಂಟು ರೀತಿ ಕ್ರಾಸಾಗಿ ಮಡಿಕೊಳ್ಳಿ, ಆಯಿತಾ? ಮತ್ತು ಈ ಗ್ರೀನ್ ಕಲರ್ ವೈರ್ನು ಹಾಗೆ ಕ್ರಾಸಾಗಿ ಮಡಿಕೊಳ್ಳಿ. ಈಗ ನೋಡಿ, ಈ ಕಡೆ ಒಂದು ಪರ್ಪಲ್ ಒಂದು ಗ್ರೀನ್, ಈ ಕಡೆ ಒಂದು ಪರ್ಪಲ್ ಒಂದು ಗ್ರೀನ್ ಇದೆ. ಟೈಟಾಗಿ ಮಡಿಕೊಂಡು ಈ ಪರ್ಪಲ್ ಕಲರ್ ವೈರು ಕೆಳಗಡೆಯಿಂದ ಸುತ್ತಕೊಂಡು ಈ ಕಡೆ ಬರಬೇಕು. ಅದೇ ರೀತಿ ಈ ಕಡೆ ಇರೋ ಗ್ರೀನ್ ಕಲರ್ ವೈರ್ ಸುತ್ತಕೊಂಡು ಈ 2 ವೈರ್ಸ್ ಸೆಂಟ್ರಲ್ ಬರಬೇಕು. ಸೆಂಟ್ರಲ್ ಬಂದು ಟೈಟ್ ಮಾಡ್ಕೊಳ್ಳಿ ಈ ರೀತಿ. ಈಗ ಮತ್ತೆ ಮೇಲ್ಗಡೆ ಇರೋ ಗ್ರೀನ್ ಕಲರ್ ವೈರ್ ಕೆಳಗಡೆಯಿಂದ ಬಂದು ಈ 2 ವೈರ್ ಸೆಂಟ್ರಲ್ ಬರಬೇಕು. ಅವಾಗ ಈ ಥರ ಟೈಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲೂಸಾಗಿ ಹೋಗುತ್ತೆ. ಈಗ ನೋಡಿ, ಈ ಕಡೆ ಒಂದು ಪರ್ಪಲ್ ಗ್ರೀನ್, ಈ ಕಡೆ ಪರ್ಪಲ್ ಗ್ರೀನ್ ಇದೆ. ಮತ್ತೆ ಹೇಳ್ಕೊಡ್ತೀನಿ. ಈ ಪರ್ಪಲ್ ಕಲರ್ ವೈರ್ ಹಿಂದುಗಡೆಯಿಂದ ಬಂದು ಈ 2 ವೈರ್ ಸೆಂಟ್ರಲ್ ಬರಬೇಕು.
ಈ ಕಡೆ ಪರ್ಪಲ್ ವೈರು, ಈ ಎರಡು ವೈರು ಮಧ್ಯದಲ್ಲಿ ಹೀಗೆ ಬರಬೇಕು. ಟೈಟ್ ಮಾಡ್ಕೊಳ್ಳಿ ಆಗಾಗ. ಇವಾಗ ನೋಡಿ ನಾನು ಫುಲ್ ಹಾಕಿದ್ದೀನಿ. ಈಗ ಈ ಕಡೆ ಸೆಂಟ್ರಲ್ ಇದೆಯಲ್ಲ ಆ ಲೈನ್ ಒಳಗಡೆ ಇದನ್ನ ಎರಡು ಭಾಗ, ಈ ವೈರ್ಗಳಿದೆಯಲ್ಲ ಇಷ್ಟು ವೈರ್ನ ಎರಡು ಭಾಗ ಮಾಡಿಕೊಂಡು ಈ ಸೆಂಟ್ರಲ್ ಇರೋ ಲೈನ್ 5 ನಾಟ್ ಕೆಳಗಡೆ ಹಾಕಬೇಕು. ಅರ್ಧ ಒಂದು ಕಡೆ, ಇನ್ನರ್ಧ ಒಂದು ಕಡೆ ಹಾಕಬೇಕು. ಹಾಕಿ ಈಗ ಒಳಗಡೆಯಿಂದ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಈ ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡ್ಗೂ, ಲೆಫ್ಟ್ ಸೈಡಲ್ಲಿರೋದು ರೈಟ್ ಸೈಡ್ಗೂ ಒಂದೇ ನಾಟಲ್ಲಿ ಎಲ್ಲ ವೈರ್ನು ಸೇರಿಸ್ಬೇಕು. ಇವಾಗ ನೋಡಿ ನಾನು ನಿಮ್ಗೆ ಒಂದು ಹೇಳ್ಕೊಡ್ತೀನಿ, ಅದೇ ರೀತಿ ನೀವು ಎಲ್ಲನೂ ಹಾಕ್ಕೊಳ್ಳಿ. ನೋಡಿ ನೋಡಿ ಇಲ್ಲಿ ನಾನು ಒಂದು ಸೈಡ್ ರೈಟ್ ಸೈಡ್ ಇರೋದಲ್ಲ ಲೆಫ್ಟ್ ಸೈಡ್ ತೊಗೊಂಡು ಒಂದು ನಾಟಲ್ಲಿ ಹಾಕಿದ್ದೀನಿ. ಅದೇ ರೀತಿ ಈ ಕಡೆ ಲೆಫ್ಟ್ ಸೈಡ್ ಇರೋದಲ್ಲ ರೈಟ್ ಸೈಡಿಗೆ ಒಂದೇ ನಾಟಲ್ಲಿ ಎಲ್ಲನೂ ಸೇರಿಸ್ಬೇಕು. ಇವಾಗ ಮೂರು ವೈರ್ನ ಬೇರೆ ಬೇರೆ ನಾಟ್ಗೆ ಜಾಯಿನ್ ಮಾಡ್ಕೋಬೋದು. ಫಸ್ಟ್ ಹಾಕಬೇಕಾದ್ರೆ ಎಲ್ಲ ಒಂದೇ ನಾಟ್ಗೆ ಹಾಕಿದ್ರೆ ಸ್ವಲ್ಪ ಟೈಟಾಗಿರುತ್ತೆ. ಆಮೇಲೆ ಇದನ್ನು ಭಾಗ ಮಾಡಿಕೊಂಡು ಒಂದು ಮೂರು ವೈರ್ನ ಒಂದೊಂದು ನಾಟ್ಗೆ ಹಾಕ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ 6 ಆಗಿದೆ. ಇವಾಗ ಎಕ್ಸ್ಟ್ರಾ ಇರೋ ವೈರ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಈ ಕೈಪಿಡಿನ ಇಲ್ಲಿ ಯಾವ ರೀತಿ ಟೈಟ್ ಮಾಡೋದು ಅಂತ ನೋಡೋಣ. ಈಗ ಒಂದು ಯಾವುದಾದ್ರೂ ಈ ಗ್ರೀನ್ ಕಲರ್, ಪರ್ಪಲ್ ಕಲರ್, ಯಾವ ಕಲರ್ ಆದರೂ, 2 ಕಲರಲ್ಲಿ ಯಾವ ಕಲರ್ ಆದರೂ ಒಂದು ತಗೊಂಡು ಅದನ್ನು ಈ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ಮೇಲ್ಗಡೆ ಸೇರಿಸಿರ್ತೀವಲ್ಲ ಅಲ್ಲಿಗೆ ಸೇರಿಸಿ ಹೀಗೆ ಒಳಗಡೆಯಿಂದ ತಗೊಂಡು ಇಲ್ಲಿ ಕ್ರಾಸಾಗಿ ತಗೊಳ್ಳಿ. ಒಳಗಡೆ ಕ್ರಾಸಾಗಿ ತಗೊಂಡು ಮತ್ತೆ ಹೊರಗಡೆ ತಗೊಳ್ಳಿ. ಅದನ್ನು ಇವಾಗ ನೋಡಿ ಈ ರೀತಿ ಇಲ್ಲೂ ಅಷ್ಟೇ ಕ್ರಾಸಾಗಿ ಮತ್ತೆ ನೆಕ್ಸ್ಟ್ ನಾಟ್ ಒಳಗೆ ಹಾಕಬೇಕು. ಮತ್ತೆ ಒಳಗಡೆಯಿಂದ ಕ್ರಾಸಾಗಿ ತಗೊಂಡು ಮೇಲ್ಗಡೆ ಇರೋ ನಾಟ್ಗೆ ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ ಕ್ರಾಸಾಗಿ ಹಾಕ್ಕೊಂಡು ಒಳಗಡೆ ತಗೊಂಡು ಇಲ್ಲಿ ಕ್ರಾಸಾಗಿ ಮಾಡಿಕೊಂಡು ಈ ಕಡೆ ಒಂದು 3 ನಾಟ್ಗೆ ಸೇರಿಸಿ, ಮತ್ತು ಅದೇ ರೀತಿ ಈ ಕಡೆ ಒಂದು 3 ನಾಟ್ಗೆ ಸೇರಿಸಿ. ಇವಾಗ ನೋಡಿ ನಾನು ಸೇರಿಸಾಯಿತು. ಇವಾಗ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಕೈಪಿಡಿ ಹಾಕಾಗಿದೆ.